ಶ್ರೀನಿಧಿ ಪೇಪರ್ ಮಿಲ್ ಆವರಣದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಕ್ಕೆ ಬೆಂಕಿ, ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಆರೋಪ. ದಾಂಡೇಲಿ ಕೇರವಾಡ ಗ್ರಾಮದ ಶ್ರೇಯಸ್ ಮತ್ತು ಶ್ರೀನಿಧಿ ಪೇಪರ್ ಮಿಲ್ ಆವರಣದಲ್ಲಿನ ಪ್ಲಾಸ್ಟಿಕ್ ತ್ಯಾಜ್ಯಕ್ಕೆ ಬೆಂಕಿ ಬಿದ್ದಿರುವುದರಿಂದ ಉಂಟಾಗುತ್ತಿರುವ ವಾಯು ಮಾಲಿನ್ಯ ಮತ್ತು ಸಾರ್ವಜನಿಕ ಆರೋಗ್ಯದ ಹಾನಿಯ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ದಾಂಡೇಲಿ ತಾಲೂಕಿನ ಆಲೂರು ಗ್ರಾಮ ಪಂಚಾಯತಿ ವತಿಯಿಂದ ಕಾರವಾರದ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ಹಾಗೂ ಸಹಾಯಕ ಜಿಲ್ಲಾ ಅಧಿಕಾರಿಗಳಿಗೆ ಗುರುವಾರ ಕಾರವಾರದಲ್ಲಿ ಮನವಿ ಸಲ್ಲಿಸಿದ್ದಾರೆ. ದಾಂಡೇಲಿ ನಗರದ ಹೊರವಲಯದ ಕೇರವಾಡ ಗ್ರಾಮದಲ್ಲಿರುವ ಮುಚ್ಚಲ್ಪಟ್ಟ ಶ್ರೇಯಸ್ ಹಾಗೂ ಶ್ರೀನಿಧಿ ಪೇಪರ್ ಮಿಲ್ ಆವರಣದಲ್ಲಿ ಸೇಕರಿಸಿ ಇಟ್ಟಿದ್ದ ಪ್ಲಾಸ್ಟಿಕ್ ಮತ್ತು ರಾಸಾಯನಿಕ ಯುಕ್ತ ತ್ಯಾಜ್ಯಗಳಿಗೆ ಭಾನುವಾರ ಸಂಜೆ ಬೆಂಕಿ ಹೊತ್ತಿಕೊಂಡಿದ್ದು, ಈ ಬೆಂಕಿಯು ಮಧ್ಯಾಹ್ನದವರೆಗೂ ಸತತವಾಗಿ ಉರಿಯುತ್ತಿದೆ. ಪ್ಲಾಸ್ಟಿಕ್ ವಿಷಯಕಾರಿ ದಟ್ಟ ಹೊಗೆಯಿಂದ ಸ್ಥಳೀಯ ನಿವಾಸಿಗಳಿಗೆ ಉಸಿರಾಟದ ತೊಂದರೆ, ಕೆಮ್ಮು, ಕಣ್ಣು ಮತ್ತು ಗಂಟಲು ಉರಿ, ತಲೆನೋವು ಹಾಗೂ ವಾಂತಿಯುತ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಪ್ರದೇಶದಲ್ಲಿ ಹರಡಿರುವ ಅಸಹನೀಯ ದುರ್ವಾಸನೆಯಿಂದಾಗಿ ಜನರು ಮನೆಯಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ. ಅರಣ್ಯ ಪ್ರದೇಶ ಮತ್ತು ಪ್ರವಾಸಿ ತಾಣಗಳಿಗೆ ಹತ್ತಿರವಿರುವುದರಿಂದ ಈ ಮಾಲಿನ್ಯವು ವನ್ಯಜೀವಿಗಳಿಗೆ ಮತ್ತು ಜೈವಿಕ ವೈವಿಧ್ಯತೆಗೆ ಧಕ್ಕೆ ತರುತ್ತಿದೆ. ಮಕ್ಕಳು, ಗರ್ಭಿಣಿಯರು ಮತ್ತು ವೃದ್ಧರು ಅಸ್ತಮಾ ಹಾಗೂ ಇತರ ಶ್ವಾಸಕೋಶದ ಕಾಯಿಲೆಗಳು ಉಲ್ಬಣಗೊಳ್ಳುತ್ತದೆ. ಹೀಗೆ ಹಲವಾರು ಸಮಸ್ಯೆಗಳು ಉಂಟಾಗಿವೆ. ಈ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ವಿಲೇವಾರಿ ಮಾಡಲು ಮಾಲೀಕರೇ ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚುತ್ತಿದ್ದಾರೆ ಎಂಬ ಶಂಕೆ ಇದ್ದು, ಪ್ಲಾಸ್ಟಿಕ್ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ಮತ್ತು ಸುರಕ್ಷಿತವಾಗಿ ಸ್ಥಳಾಂತರಿಸಲು ಮಾಲೀಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಬೇಕು. ತಪ್ಪಿದ್ದಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಜಿಲ್ಲಾ ಪರಿಸರ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಾಲಿನ್ಯದ ಮಟ್ಟವನ್ನು ಅಳೆದು ಮುಂದಿನ ಅನಾಹುತಗಳನ್ನು ತಪ್ಪಿಸಲು ಖಾಯಂ ಪರಿಹಾರ ಒದಗಿಸಬೇಕು ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ನಿಕಟಪೂರ್ವ ಸದಸ್ಯರಾದ ಸುಭಾಷ್ ಬೋವಿವಡ್ಡರ್ ಹಾಗೂ ಕೇರವಾಡ ಗ್ರಾಮದ ಮುಖಂಡರಾದ ಬಾಬು ಗಾವಲ್ಕರ್, ಸಂತೋಷ್ ಪಾಟೀಲ್, ಸಂಜು ಅಮೋಗ್ಯಪ್ಪ ಇತರರು ಇದ್ದರು. ಸಮಸ್ಯೆ ಆಗಿರೋದು ಪೊಲ್ಯೂಷನ್, ವಾಯು ಮಾಲಿನ್ಯ, ಪರಿಸರ ಮಾಲಿನ್ಯ, ಜಲ ಮಾಲಿನ್ಯ, ಈಗೇನಾಗಿತ್ತು ಇದರಿಂದ ಮನುಷ್ಯ ಮನುಕುಲಕ್ಕೆ ಈಗ ಅದ್ರ ಸಂಬಂಧ ತಗೊಂಡಿರೋರು ಡಂಪ್ ಹಾಕಿದ್ರೆ ಅವ್ರನ್ನ ಕಂಪನಿ ತಗೊಂಡಿದ್ದಾರೆ. ಅವ್ರು ಹಳೆದನ್ನು ತಗೊಂಡೆ ನಡೆಸಬಾರ್ದು ಅಂತ ಹೇಳ್ತಿಲ್ಲ. ಕೊನೆಗೆ ಅವ್ರು ಯಾರೋ ಇವ್ರ ಕಡೆಯಿಂದ ಯಾವ ಸ್ಟಾರ್ಟ್ ಮಾಡೋದು ಇವರಿಂದ ಆಗಿರುವಂತ ಅನಾಹುತಕ್ಕೆ ಸಂಭವಿಸಿದ ಬಂದಿದೆ. ಈಗ ಇನ್ನು ಮುಂದೆ ಸ್ಟಾರ್ಟ್ ಆದ ನಂತರ ಈಗ ನಿಮಗೂ ತೊಂದರೆ ಆಗ್ಬೋದು, ಅಧಿಕಾರಿಗಳಿಗೆ ತೊಂದರೆ ಆಗ್ಬೋದು. ಅದನ್ನ ಸರಿ ಮಾಡ್ದಲೇ ನಾವು ತಪ್ಪದು. ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟು ಬಂದಿದ್ದೀನಿ. ಯಾವುದೇ ಕಾರಣಕ್ಕೂ ಬೆಂಕಿ ಒಂದು ದೂರ ಇರಬಾರ್ದು. ಈ ಕಸ ಪೂರ್ತಿ ಖಾಲಿ ಆಗ್ಬೇಕು, ಅಲ್ಲಿ ಖಾಲಿ ಆಗ್ಬೇಕು. ಮುನ್ಸಿಪಾಲಿಟಿ ಅವ್ರಿಗೆ ಕೊಡ್ರಿ ಅಂದ್ರೆ ಅವರ ಜಾಗ ಇರೋ 4 ಎಕರೆ ಇದೆ, ಡಂಪ್ ಮಾಡೋಕ್ಕಾಗಲ್ಲ. ಅದನ್ನ ನೀವೇನು ವ್ಯವಸ್ಥೆ ಮಾಡ್ತೀರೋ ವೈಜ್ಞಾನಿಕವಾಗಿ ಎಲ್ಲ ವ್ಯವಸ್ಥೆ ಮಾಡಿ ಚೂರು ಬೆಂಕಿ ಆಗ್ಬಾರ್ದು. 20-30 ಎಷ್ಟು ತೋರಿಸಿ ಆ ಥರದಲ್ಲಿ ನಾವು ಬೆಂಕಿ ಹಚ್ಚಿದ್ರೆ ಅವರೇ ತಾನೇ ಪೂರ್ತಿ ಅದನ್ನೇ ಇವ್ರು ಯಾವ ಕಡೆಯಿಂದ ತಿಂತಿದ್ರು ಪೂರ್ತಿ ಸುತ್ತಪ್ಪ ದೂರ ಫ್ಯಾಕ್ಟ್ರಿಗೂ ತಗಲ ಮುಟ್ಟಿರೋದು. ಅದು ದೂರ ಹಾಕಿದ್ರು ಯಾವ ನೀವು ಬಂದಿದ್ದೀರಾ ಯಾವ ಬೇರೆ ಮಾಡಿದ್ರು ಅಂತ ಅವರು ಅದಕ್ಕೆ ಅಲ್ಲಿ ಬೆಂಕಿನೇ ಬರಬಾರ್ದು. ಆ ಮೆಟೀರಿಯಲ್ ಎಲ್ಲ ರಿಮೂವ್ ಮಾಡಿ ಸುತ್ತಿ ಸಮೇತ ತೆಗೆದು ಪೂರ್ತಿ ಮಣ್ಣಾಕಿ ಯಾವುದೇ ಕಾರಣಕ್ಕೂ ಬೆಂಕಿ ಹೋಗಿ ಬರ್ಕೊಡ್ತು. ನಾವು ಇವತ್ತು ಪೇಪರ್ ಸಹಿತ ಸುಡಕ್ಕೆ ಬಿಡಲ್ಲ. ಒಣಗಿದ ಎಲೆನೂ ಸುಡಬೇಡಪ್ಪ, ಗೊಬ್ಬರ ಆಗುತ್ತೆ, ಮಣ್ಣೆಲ್ಲ ಹಾಕ್ಬಿಟ್ಟಿರ್ತೀವಿ ಅಂತಾರಲ್ಲ, ಅವ್ರು ಯಾಕೆ ಬೆಂಕಿ ಹಾಕ್ಬೇಕು? ಯಾರೇನ್ ಮಾಡ್ಕೊಂಡಿದಾರೋ ಗೊತ್ತಿಲ್ಲ. ಒಂದ್ ಜಾಗ ಬೇಕಂತಲೇ ಮಾಡಿರುವಂತ ಘಟನೆ ಅದು. ಈಗ ಬೇಕಂತಲೇ ಬಂದಿರೋದು ಆಕಸ್ಮಿಕ ಬೆಂಕಿ ಅಂತ ಒಬ್ಬ ಇಲ್ಲ ಎಲ್ಲ ರಜೆ ಇತ್ತು, ಅದು ತಾಕೊಂಡು ನಟ್ಟಿರೋದು.
ಈಗ ಕಾರಣ ಬೇಡ, ಅದಕ್ಕೇನು ಪ್ರೂಫ್ ಇಲ್ಲ ಯಾರು. ನೀವು ಇದನ್ನ ಕಂಪ್ಲೀಟ್ ಹಾಕಿಸಿ ಆ ಮೆಟೀರಿಯಲ್ಗಳನ್ನೆಲ್ಲ ಸಾಗಿಸಿ. ಸರ್, ಅವತ್ತು ಉದ್ದೇಶಪೂರ್ವಕ ಹಚ್ಚಿದ್ದು. ಅವತ್ತು ಭಾನುವಾರ, ಅವತ್ತು ಕರೆಂಟ್ ಇರ್ತಿದ್ದಿಲ್ಲ. ಒಂದು ದಿವಸ ಮುಂಚೆ ಮಾಧ್ಯಮದಲ್ಲಿ ಬಂದಿತ್ತು ಕರೆಂಟ್ ಇವತ್ತು ದಾಂಡೇಲಿನಲ್ಲಿ ಇರೋದಿಲ್ಲ ಅಂತ. ಅವತ್ತು ಯಾರು ಕಾರ್ಮಿಕರು ಗಲಾಟೆ ಯಾಕೆ ಅವರಾಗ ಅವ್ರು ಹಚ್ಕೊಂಡು ಗಲಾಟೆ ಮಾಡ್ಕೊಂತಾರ? ಅಲ್ಲ, ಅವ್ರು ಯಾವ ಪರಿಸ್ಥಿತಿಗೆ ಹೋಗಿದ್ದಾರೆ ಅನ್ನೋದು ಪ್ಲಾಸ್ಟಿಕ್ ಯಾರು ತಗೊಳೋದಿಲ್ಲ ಸರ್. ತಗೊಳೋದಿಲ್ಲ, ಅಲ್ಲ ರೀ. ಹಾಕೊಳ್ಳುವಂತ ವಿಚಾರದು. ಪ್ಲಾಸ್ಟಿಕ್ ಇದೆ ಅಂತ ಮನೆ ಹತ್ರ ಬೆಂಕಿ ಹಚ್ಕೊಳಕ್ಕಾಗತ್ತ, ಹೊಗೆ ಕುಡಿಯೋಕ್ಕಾಗತ್ತ, ಅದರ ಡಯಾಕ್ಸಿನ್ ಎಲ್ಲ ಇರುತ್ತೆ. ಆ ಥರ ಹೊಗೆ ಯಾರು ಬೆಂಕಿ ಹಚ್ಚಿ ಬಿಡಲ್ಲ. ಒಣಗಿದ್ದೇನೆ ಆಗಲಿ ಪೇಪರ್ಗೂ ಹಚ್ಬೇಡ್ರಿ ಬೆಂಕಿ ಅಂತೀವಿ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.